ಅದರಿಂದ ಒಂದು ರಂಗಗೀತೆಯೊಂದಿಗೆ ಈ ಕಾರ್ಯಕ್ರಮನ ಆರಂಭಿಸೋಣ ಮತ್ತು ಆ ದೇವರ ಆಶೀರ್ವಾದವನ್ನು ಪಡೆಯೋಣ. ಇದಕ್ಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಶ್ರೀ ಏಣಿಗಿ ಪ್ರಭಾಕರ್ ಅವ್ರನ್ನ. ನಮ್ಮ ನಡುವೆ ಇರುವಂತಹ ಒಬ್ಬ ಯುವ ರಂಗಕರ್ಮಿ, ವೃತ್ತಿಯಲ್ಲಿ ಎಚೆನಲ್ಲಿ ಅವರು ಹಿರಿಯ ವ್ಯವಸ್ಥಾಪಕರು, ಆದರೆ ಅದ್ಭುತ ಗಾಯಕರು, ನಟರು, ನಿರ್ದೇಶಕರು. 55 ನಿಮಿಷಗಳ ಒಂದು ಪ್ರೇಮಕತೆ ಎನ್ನುವಂತಹ ಒಂದು ಏಕವ್ಯಕ್ತಿ ಪ್ರದರ್ಶನ ಮಾಡಿ ಲಿಮ್ಕಾ ದಾಖಲೆ ಕೂಡ ಅವರು ಹೊಂದಿದ್ದಾರೆ. ಈಗ ಅವರಿಂದ ಒಂದು ರಂಗಗೀತೆ. ಧನ್ಯವಾದಗಳು. ಬನ್ನಿ ಮುಡಿಯೋನು ಬಾರ ಕೋಲು ಕೋಲ, ಚಿನ್ನ ತರೋನು ಬಾರ ಕೋಲು ಕೋಲ. ಬನ್ನಿ ಮುಡಿಯೋನು ಬಾರ ಕೋಲು ಕೋಲ, ಚಿನ್ನ ತರೋನು ಬಾರ ಕೋಲು ಕೋಲ. ಚಿನ್ನ ತರೋನು ಬಾರ ಕೋಲು ಕೋಲ, ಚಿನ್ನ ತರೋನು ಬಾರ ಕೋಲು ಕೋಲ. ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ನಾಡ ಸಂಪತ್ತ ತರ ಬನ್ನಿ. ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ನಾಡ ಸಂಪತ್ತ ತರ ಬನ್ನಿ. ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ. ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ. ನಾವು ಮುಡಿಯೋದು ನಮ ಬನ್ನಿ, ನಾವು ಮುಡಿಯೋದು ನಮ ಬನ್ನಿ. ಬನ್ನಿ ಮುಡಿಯೋನು ಬಾರ ಕೋಲು ಕೋಲ, ಚಿನ್ನ ತರೋನು ಬಾರ ಕೋಲು ಕೋಲ. ಬನ್ನಿ ಮುಡಿಯೋನು ಬಾರ ಕೋಲು ಕೋಲ, ಚಿನ್ನ ತರೋನು ಬಾರ ಕೋಲು ಕೋಲ. ಅರಸಾನ ಅಂಗಳಕ್ಕೆ ಸರಸ ರಂಗ ಹೊಯ್ದು ಹೊರಸಿ ತಂದಾರ ಸೈರಿ ಬನ್ನಿ. ಅರಸಾನ ಅಂಗಳಕ್ಕೆ ಸರಸ ರಂಗ ಹೊಯ್ದು ಹೊರಸಿ ತಂದಾರ ಸಿರಿ ಬನ್ನಿ. ದೇವ ದೇವಾರ ಬನ್ನಿ, ದೈವ ದೈವಾದ ಬನ್ನಿ. ದೇವ ದೇವಾರ ಬನ್ನಿ, ದೈವ ದೈವಾದ ಬನ್ನಿ. ನಾವು ಮುಡಿಯೋದು ನಮ ಬನ್ನಿ, ನಾವು ಮುಡಿಯೋದು ನಮ ಬನ್ನಿ. ಹೊಯ್ ಬನ್ನಿ ಮುಡಿಯೋನು ಬಾರ ಕೋಲು ಕೋಲ, ಚಿನ್ನ ತರೋನು ಬಾರ ಕೋಲು ಕೋಲ. ಬನ್ನಿ ಮುಡಿಯೋನು ಬಾರ ಕೋಲು ಕೋಲ, ಚಿನ್ನ ತರೋನು ಬಾರ ಕೋಲು ಕೋಲ. ಚಿನ್ನ ತರೋನು ಬಾರ ಕೋಲು ಕೋಲ, ಚಿನ್ನ ತರೋನು ಬಾರ ಕೋಲು ಕೋಲ. ಅಷ್ಟೇ ಹಿತವಾದ ಮಾತುಗಳಿಂದ ಸ್ವಾಗತ ಕೋರಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ ಶ್ರೀ GK ರಾಮನ್ ಅವ್ರನ್ನ, ನಮ್ಮ ಪರಂಪರಾ ಸಂಘದ ಅಧ್ಯಕ್ಷರು, ನಮ್ಮ ಸಾರಥಿ, ಜೊತೆಗೆ ಸಿರಿಕಂಠದ ನಿರೂಪಕರು. ರಂಗಾಸಕ್ತ ಬಂಧುಗಳಿಗೆ ನಮಸ್ಕಾರ. ಮೊದಲಿಗೆ ನಿಮ್ಮೆಲ್ಲರಿಗೂ ವಿಶ್ವರಂಗಭೂಮಿ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕಾವ್ಯೇಶು ನಾಟಕಂ ರಮ್ಯಂ ಅಂತಾನೆ ಕವಿಕುಲ ಗುರು ಅನ್ಸ್ಕೊಂಡಿರುವಂಥ ಕಾಳಿದಾಸ. ಅಂದರೆ ಸಾಹಿತ್ಯ ಅಥವಾ ಕಾವ್ಯಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದಂಥದ್ದು ರಂಗಭೂಮಿ ಅಥವಾ ನಾಟಕ ಅನ್ನುವಂಥದ್ದು ಅವನ ಈ ಸೂಕ್ತಿಯ ಅರ್ಥ. ರಂಗಭೂಮಿ ಎನ್ನುವಂಥದ್ದು ಯೋಗಭೂಮಿಯೂ ಹೌದು ಅನ್ನುವಂಥದ್ದು ನನ್ನ ವಿನಮ್ರ ತಿಳುವಳಿಕೆ. ದೈಹಿಕವಾಗಿ, ಮಾನಸಿಕವಾಗಿ ನಮ್ಮ ಸದೃಢತೆಗೆ ಕಾರಣವಾಗುವಂಥದ್ದು ಯೋಗ. ಅದನ್ನು ಮೀರಿದಂಥ ಒಂದು ಶಕ್ತಿ ನಮ್ಮ ರಂಗಭೂಮಿಗೆ ಇದೆ ಎನ್ನುವಂಥದ್ದು ನನ್ನ ಅನುಭವದಿಂದ ನಾನು ತಿಳಿದುಕೊಂಡಂಥ ಒಂದು ಸತ್ಯ. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಒಂದು ಶಕ್ತಿಯನ್ನು ರಂಗಭೂಮಿ ಅಥವಾ ನಾಟಕ ಹೊಂದಿದೆ ಅಂಥೇಳಿ ನಾವು ಅಂದ್ಕೊಳ್ಬೋದು. ನಮ್ಮ ಒಂದು ಆಂಗಿಕ ಶಕ್ತಿಯನ್ನು ಅದು ವೃದ್ಧಿ ಮಾಡುತ್ತೆ, ನಮ್ಮ ನೆನಪಿನ ಶಕ್ತಿಯನ್ನು ಅದು ಜಾಸ್ತಿ ಮಾಡುತ್ತೆ. ಹಾಗೆಯೇ ನಮ್ಮ ಭಾಷೆಯನ್ನು, ಕನ್ನಡ ಭಾಷೆಯನ್ನು ಅದರಲ್ಲೂ ಕೂಡ ಹೇಗೆ ಬಳಸಬೇಕು, ಅದನ್ನು ಹೇಗೆ ನಾವು ಮಾತುಗಳನ್ನು ಕೇಳುಗರಿಗೆ ತಲುಪಿಸುವ ರೀತಿಯಲ್ಲಿ ಅದನ್ನು ಬಳಸಬೇಕು ಅನ್ನುವಂಥದ್ದನ್ನು ಕೂಡ ರಂಗಭೂಮಿ ನಮಗೆ ಕಲಿಸ್ಕೊಟ್ಟಿದೆ. ವಿಶೇಷವಾಗಿ ಆಕಾಶವಾಣಿ ಅನ್ನುವಂಥ ಒಂದು ಮಾಧ್ಯಮ ಇದೆಯಲ್ಲ, ಇದು ಧ್ವನಿ ಮಾತ್ರದಿಂದಲೇ
ಒಂದು ಅಭಿನಯವನ್ನ ನಮ್ಮ ಮುಂದೆ ಕಟ್ಟಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಭಾಷೆ ಬಹಳ ದೊಡ್ಡ ಪಾತ್ರವನ್ನ ಅಲ್ಲಿ ವಹಿಸುತ್ತೆ ಅಂತ ಹೇಳಿ ನಾನಾದರೂ ಅಂದ್ಕೊಂಡಿದ್ದೇನೆ. ಮತ್ತೆ ಸಂವಹನಶೀಲತೆಯನ್ನ ಅದು ಬೆಳೆಸುತ್ತೆ. ಇವತ್ತು ರಂಗಭೂಮಿ ಅನ್ನುವಂಥದ್ದು ಕೇವಲ ಮನರಂಜನಾ ಮಾಧ್ಯಮ ಆಗಿ ಉಳ್ಕೊಂಡಿಲ್ಲ. ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವಲ್ಲಿ, ಕೊಂಡೊಯ್ಯುವಲ್ಲಿ ಒಂದು ದೊಡ್ಡ ಪಾತ್ರವನ್ನ ಅದು ವಹಿಸ್ತಾ ಇದೆ. ಅದು ಸಮಾಜದ ಕನ್ನಡಿ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಜೊತೆಗೆ ಸಮಾಜವನ್ನ ತಿದ್ದುವಂಥ ಒಂದು ದೊಡ್ಡ ಕೆಲಸವನ್ನ ನಾಟಕ ರಂಗ ಮಾಡಿಕೊಂಡು ಬರ್ತಾ ಇದೆ. ಇಂಥ ರಂಗಭೂಮಿಯನ್ನ ಆಶ್ರಯಿಸಿದಂಥ ಕಲಾವಿದರು, ರಂಗಕರ್ಮಿಗಳೇನಿದ್ದಾರೆ, ಅವರಿಗೂ ಕೂಡ ಒಂದು ಸ್ಮರಣೀಯವಾದಂತಹ ದಿನ ಬೇಕು ಅನ್ನುವಂಥ ಕಾರಣಕ್ಕೆ 1962ರಿಂದ ವಿಶ್ವ ರಂಗಭೂಮಿ ದಿನಾಚರಣೆಯನ್ನ ದೇಶಾದ್ಯಂತ, ಪ್ರಪಂಚದಾದ್ಯಂತ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪರಂಪರಾ ಕಲ್ಚರಲ್ ಫೌಂಡೇಶನ್ ಕೂಡ ಪ್ರತಿ ವರ್ಷ ಕಳೆದ 20 ವರ್ಷಗಳಿಂದ ಈ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ರಂಗಭೂಮಿಯ ಅದರಲ್ಲೂ ವಿಶೇಷವಾಗಿ ನಾವು ಶ್ರಮಿಕ ರಂಗಭೂಮಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಬಂದಿದ್ದೇವೆ. ಶ್ರಮಿಕ ರಂಗಭೂಮಿಯಲ್ಲಿ ಅಂದರೆ ಕೆಲಸ ಮಾಡಿಕೊಂಡು ರಂಗಭೂಮಿಯತ್ತ ಒಲವನ್ನು ಇರಿಸ್ಕೊಂಡು ನಾಟಕಗಳಲ್ಲಿ ಬರ್ತಾ ಇರತಕ್ಕಂಥ ಅನೇಕ ಸಾಧಕರನ್ನ ಗುರುತಿಸಿ ಅವರಿಗೆ ಇಲ್ಲಿ ಗೌರವವನ್ನು ಸಲ್ಲಿಸುವಂಥ ಒಂದು ಕೆಲಸ, ಜೊತೆಗೆ ಶ್ರಮಿಕರಿಂದಲೇ ತಯಾರಾದಂಥ ಒಂದು ನಾಟಕವನ್ನು ಅವತ್ತಿನ ದಿವಸ ಪ್ರದರ್ಶನ ಮಾಡುವಂಥ ಒಂದು ಕೆಲಸವನ್ನು ಪರಂಪರಾ ಕಲ್ಚರಲ್ ಫೌಂಡೇಶನ್ ಸತತವಾಗಿ ಮಾಡಿಕೊಂಡು ಬರ್ತಾ ಇದೆ. ಅದೇ ರೀತಿ ಇವತ್ತು ಕೂಡ ಶ್ರಮಿಕರಿಂದಲೇ ತಯಾರಾದಂಥ ಒಂದು ನಾಟಕ ಪಂಚವರ್ಣೆ ಅಂತ ಒಂದು ಏಕವ್ಯಕ್ತಿ ಪ್ರದರ್ಶನವನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಜೊತೆಗೆ 2 ರಂಗ ಸಾಧಕರನ್ನು ಇಲ್ಲಿ ನಿಮ್ಮ ಸಕ್ಷಮದಲ್ಲಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಅತ್ಯಂತ ಏನೋ ನಮ್ಮ ಮೇಲೆ ಪ್ರೀತಿ ಇಟ್ಟು ಬರ್ತೀನಿ ನಾನು ಅಂಥೇಳಿ ಒಪ್ಕೊಂಡು ಇವತ್ತು ಬಂದಿರತಕ್ಕಂಥವರು ನಾಡಿನ ಹಿರಿಯ ಸಾಹಿತಿಗಳು, ರಂಗಕರ್ಮಿಗಳು, ಮತ್ತು ಒಂಥರ ದಶಾವತಾರಿ ಅವರು. ಕವಿ ಅನ್ನಬಹುದು, ಕಾದಂಬರಿಕಾರ ಅನ್ನಬಹುದು, ಅನುವಾದಕ ಅನ್ನಬಹುದು, ವಿಮರ್ಶಕರು ಅಂತ ಅನ್ನಬಹುದು, ನಾಟಕಕಾರರು ಅನ್ಬಹುದು, ನಟರು ಅನ್ಬಹುದು, ರಂಗನಟರು ಅನ್ಬಹುದು, ರಂಗ ನಿರ್ದೇಶಕರು ಅನ್ಬಹುದು, ಚಲನಚಿತ್ರ ನಟರು ಅನ್ಬಹುದು. ಹೀಗೆ ಅನೇಕ ಪಾತ್ರಗಳನ್ನ ಏಕಕಾಲದಲ್ಲಿ ನಿಭಾಯಿಸ್ತಾ ಬರ್ತಿರ್ತಕ್ಕಂಥವರು ನಮ್ಮ ದಾಮೋದರ ಶೆಟ್ಟಿ ಅವರು. ನಾವು ಅತ್ಯಂತ ಪ್ರೀತಿಯಿಂದ ಅವರನ್ನ ನಾದ ಅಂತ ಕರೀತೇವೆ. ಅವರ ಮಾತುಗಳಲ್ಲೂ ಕೂಡ ಒಂದು ನಾದ ಹೊರಡುವಂಥದ್ದನ್ನು ನಾವು ಕಾಣಬಹುದು ಅವರ ಮಾತುಗಳಲ್ಲಿ ಮುಂದೆ ಅವರು ಮಾತಾಡುವಾಗ. ಅಂಥ ಸಹೃದಯ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹದ್ದು ನಮ್ಮ ಗೌರವವನ್ನು ಹೆಚ್ಚು ಮಾಡಿದೆ ಅಂತೇಳಿ ನಾನು ಭಾವಿಸ್ತೇನೆ. ಡಾಕ್ಟರ್ ದಾಮೋದರ ಶೆಟ್ಟಿ ಅವರಿಗೆ ಪರಂಪರಾ ಕಲ್ಚರಲ್ ಫೌಂಡೇಶನ್ನ ಪರವಾಗಿ, ರಂಗಾಸಕ್ತರಾದಂಥ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ವೇದಿಕೆಗೆ ನಾನು ಬರಮಾಡಿಕೊಂಡಿದ್ದೇನೆ. ಹಾಗೆಯೇ ಇವತ್ತು ನಮ್ಮ ಜೊತೆಗಿರುವಂತಹದ್ದು ನಾಡಿನ ಹೆಸರಾಂತ ಕಥೆಗಾರರಾಗಿರುವಂಥ ರಾಜೇಂದ್ರ ಬಿ ಶೆಟ್ಟಿ ಅವರು. ಅನೇಕ ಕಥಾ ಸಂಕಲನಗಳನ್ನು ಇವರಿಗೆ ಕೊಟ್ಟಿದ್ದಾರೆ. ಅನೇಕ ಕಥೆಗಳನ್ನು ನಾನು ನಮ್ಮ ಕಥಾ ಪರಂಪರೆ ಅಂತೇಳಿ ಒಂದು ಪರಂಪರೆಯನ್ನು ನಾವು ಆರಂಭ ಮಾಡಿದ್ದೇವೆ. 1400ಕ್ಕೂ ಹೆಚ್ಚು ಕಥೆಗಳನ್ನು ಈವರೆಗೆ ಓದಿದ್ದೇವೆ. ಪ್ರತಿದಿನ ಸಾಯಂಕಾಲ ಕಥೆಗಳನ್ನು ಕೇಳುವಂಥದ್ದು, ಆ ಕಥೆಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾತುಕತೆಗಳನ್ನು ನಡೆಸುವಂತಹ ಕೆಲಸವನ್ನು ಭಾನುವಾರ ಹೊರತುಪಡಿಸಿ ಪ್ರತಿದಿನ ಅದನ್ನು ವೃತ್ತದ ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಅನೇಕ ಕಥೆಗಳನ್ನು ಓದಲಿಕ್ಕೆ ನಮಗೆ ರಾಜೇಂದ್ರ ಬಿ ಶೆಟ್ಟಿ ಅವರು ಕೃಪೆ ಮಾಡಿ ಕೊಟ್ಟಿದ್ದಾರೆ. ಇವತ್ತು ರಾಜೇಂದ್ರ ಬಿ ಶೆಟ್ಟಿ ಅವರು ನಮ್ಮ ಜೊತೆಲಿ ಇರುವಂತಹದ್ದು ನಮಗೆ ದೊಡ್ಡ ಗೌರವ ಅಂತ ಹೇಳಿ ಭಾವಿಸಿ ಅವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಅತ್ಯಂತ ವಿನಯಪೂರ್ವಕವಾಗಿ ಗೌರವದಿಂದ, ಆದರದಿಂದ ಬರಮಾಡಿಕೊಡ್ತಾ ಇದ್ದೇನೆ. ಇನ್ನು ಇವತ್ತಿನ ಸಮಾರಂಭದಲ್ಲಿ ಪರಂಪರಾ ಪುರಸ್ಕಾರವನ್ನು ಸ್ವೀಕರಿಸುವ ಸಲುವಾಗಿ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂಥವರು ಮೊದಲಿಗೆ ಶ್ರೀ HS ಶ್ರೀರಾಮಕೃಷ್ಣ ಅಂತೇಳಿ ಅವರು ಆಕಾಶವಾಣಿಯ
ಅತ್ಯಂತ ಹಿರಿಯ ಕಲಾವಿದರು. ಸುಮಾರು 5 ದಶಕಗಳ ನಿರಂತರ ಒಡನಾಟ ಆಕಾಶವಾಣಿಯ ಜೊತೆಗೆ ಅವರಿಗೆ. ಅದರಲ್ಲೂ ಡ್ರಾಮಾ ವಿಭಾಗ, ನಾಟಕ ವಿಭಾಗದಲ್ಲಿ ಅನೇಕ ನಾಟಕಗಳಲ್ಲಿ ಮತ್ತು ರೇಡಿಯೋ ಧಾರಾವಾಹಿಗಳಲ್ಲಿ ಅಭಿನಯಿಸಿರುವಂಥ ಒಂದು ಸಶಕ್ತವಾದಂಥ ಧ್ವನಿಯನ್ನು ಹೊಂದಿರತಕ್ಕಂಥದ್ದು, ಒಂದು ಧ್ವನಿಪೂರ್ಣತೆಯನ್ನು ಇಟ್ಕೊಂಡು ನಾಟಕಗಳಲ್ಲಿ ಭಾಗವಹಿಸಿ ಆ ನಾಟಕಗಳಿಗೆ ಒಂದು ಮೌಲ್ಯವನ್ನು ತುಂಬಿದಂಥವರು. ಜೊತೆಗೆ ರಂಗಭೂಮಿಯಲ್ಲೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹೊಂದಿರತಕ್ಕಂಥವರು. ಬಾಲ್ಯದಿಂದಲೇ ರಂಗಭೂಮಿಯ ಒಂದು ಒಲವನ್ನು ಬೆಳೆಸ್ಕೊಂಡು ಅನೇಕ ನಾಟಕಗಳಲ್ಲಿ ಅಭಿನಯಿಸಿ ಅನೇಕ ನಾಟಕಗಳನ್ನು ರಂಗಭೂಮಿಗೆ ಕೊಡುವಲ್ಲಿ ಯಶಸ್ವಿ ಪಾತ್ರವನ್ನು ವಹಿಸಿರತಕ್ಕಂಥವರು ಹಿರಿಯರಾದಂಥ ಶ್ರೀ ಶ್ರೀರಾಮಕೃಷ್ಣ ಅವರು ಇವತ್ತು ಪರಂಪರಾ ಪುರಸ್ಕಾರವನ್ನು ಸ್ವೀಕಾರ ಮಾಡೋರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಪರಂಪರಾ ಕಲ್ಚರಲ್ ಫೌಂಡೇಶನ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಶ್ರೀಮತಿ ರತ್ನ ಸಕಲೇಶ್ಪುರ ಇವರು ನೀನಾಸಂ ಪದವೀಧರೆ. ನೀನಾಸಂನ ಕೊಡುಗೆ ಗಾಯಕಿಯಾಗಿ, ಅದರಲ್ಲೂ ರಂಗಗೀತೆಗಳನ್ನು ಹಾಡುವುದರಲ್ಲಿ ಎತ್ತಿದ ಕೈ ಅಂತೇಳಿ ಹೇಳ್ಬೋದು. ಭಾವಗೀತೆಗಳನ್ನು ಹಾಡ್ತಾರೆ, ಜಾನಪದ ಗೀತೆಗಳನ್ನು ಹಾಡ್ತಾರೆ, ರಂಗಗೀತೆಗಳನ್ನು ಹಾಡ್ತಾರೆ. ಜೊತೆಗೆ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಯಾರು ವಂಚಿತ ವರ್ಗದ ಮಕ್ಕಳಿದ್ದಾರೆ, ಶೋಷಿತ ವರ್ಗದ ಮಕ್ಕಳಿದ್ದಾರೆ, ಅವರಿಗೆ ರಂಗಭೂಮಿಯ ಪರಿಚಯವನ್ನು ಮಾಡಿಕೊಟ್ಟು ಅವರಿಗಾಗಿ ನಾಟಕಗಳನ್ನು ನಿರ್ದೇಶಕರು ಕೂಡ ಅವರಿಗೆ ಜೊತೆಯಾಗ್ತಾ ಇದ್ದಾರೆ ಈ ನಾಟಕವನ್ನು ಬೆಳಕು ಕಾಣಿಸುವಲ್ಲಿ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಈ ಸಮಾರಂಭದಲ್ಲಿ ಹಾಜರಿರುವಂಥ ಅನೇಕ ಹಿರಿಯರಿದ್ದೀರಿ, ಗಣ್ಯರಿದ್ದೀರಿ. ಕಳೆದ ಬಾರಿ ನಮ್ಮ ರಂಗ ಪುರಸ್ಕಾರವನ್ನು ಸ್ವೀಕರಿಸಿದಂಥ ನಾಡಿನ ಹೆಸರಾಂತ ನಾಟಕಕಾರ, ನಟ, ಗಾಯಕ ಮತ್ತು ಸ್ವರ ಸಂಯೋಜಕರಾಗಿರ್ತಕ್ಕಂಥ VN ಅಶ್ವಥ್ ಅವರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಹಿರಿಯರಾದಂಥ ಸಮಾಜದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ಶ್ರೀ BK ಪಾರ್ಸಾರ್ಥಿ ಅವರು, ನಾಗರಾಜಣ್ಣ ಮತ್ತು ಗೋಪಿ ಇವರೆಲ್ಲರೂ ಕೂಡ ಹಾಜರಿದ್ದಾರೆ. ಹಿರಿಯರಾದ ನಮ್ಮ ಚಿದಾನಂದ್, ನಾಡಿನ ಖ್ಯಾತ ಗಾಯಕ ಮತ್ತು ರಾಗ ಸಂಯೋಜಕ ದಿವಾಕರ್ ಕಶ್ಯಪ್, ಇವರೆಲ್ಲ ಇದ್ದೀರಿ. ಅನೇಕರು ಹಿರಿಯರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ನನ್ನ 2 ಮಾತುಗಳಿಗೆ, ಸ್ವಾಗತದ 2 ನುಡಿಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಸರ್. ರಂಗಭೂಮಿಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರು. ಹಾಗೆಯೇ ಬಂದಿರುವಂತಹ ಗಣ್ಯರ ಸೊಗಸಾದ ಪರಿಚಯ. ಅಂದರೆ ನಾವು ಯಾವುದಾದ್ರೂ TV ಪ್ರೋಗ್ರಾಮಲ್ಲಿ ನೋಡಿದಾಗ ಹೇಗೆ ಒಂದು ಇದೆಡೆ ಆಡಿಯೋ ವಿಜುವಲ್ ಬರುತ್ತೆ, ಅವ್ರ ಪರಿಚಯ ಮಾಡ್ಕೊಳ್ಬೇಕಾದ್ರೆ ಆ ರೀತಿಯ ಒಂದು ಭಾಸ ಉಳಿಸುವಂಥ ಪರಿಚಯವನ್ನು ರಾಮಣ್ಣ ಸರ್ ಮಾಡಿಕೊಟ್ಟಿದ್ದಾರೆ. ಸರ್, ಬಂದಿರುವಂತಹ ಎಲ್ಲರ ಪರವಾಗಿ ನಿಮಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಸರ್. ಪರಂಪರಾ ಸಂಸ್ಥೆ ಅಂದರೆ ಒಂದು ಶಿಸ್ತು ಮತ್ತು ಎಲ್ಲ ಅಚ್ಚುಕಟ್ಟತನ. ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ ಮತ್ತು ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಮುಗಿಸುವಂಥ ಎಲ್ಲ ಪ್ರಯತ್ನಗಳು ನಮ್ಮ ಕಡೆಯಿಂದ ಇರುತ್ತೆ. ಅದು ಎದಕ್ಕಾಗುತ್ತೆ. ಹಾಗೆಯೇ ವಿಶೇಷತೆ ಏನು ಅಂದರೆ ಮಕ್ಕಳಿಗೋಸ್ಕರನೇ ನಾವು ಬಹಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದೇಶ ವಿದೇಶಗಳಿಂದ ಆನ್ಲೈನಲ್ಲಿ ಕೂಡ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ಅದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬಹಳಷ್ಟು ಮಕ್ಕಳು, 100 ಮಕ್ಕಳು ಭಾಗವಹಿಸಿದ್ರು. ಅವ್ರಿಗೆ ನಾವು ಪ್ರಶಸ್ತಿಯನ್ನು ನೀಡಿದ್ವಿ. ಆನಂತರ ಇದೇ ವೇದಿಕೆ ಮೇಲೆ ಗಾಯನ, ಸಂಗೀತ ಅವಕಾಶವನ್ನು ಕಲ್ಪಿಸಿಕೊಟ್ರಿ. ಆಗಲೂ ಅಷ್ಟೇ 400ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಬಂದು ತೊಡಗಿಸ್ಕೊಂಡ್ರು. ಸರಿ, ಇದೆಲ್ಲ ಆಯಿತು. ಕಲಾವಿದರಿಗೆ ಮಾಡ್ತಾ ಇದ್ರೆ ಹೇಗೆ, ಗೃಹಿಣಿಯರು ಕೂಡ ನಾವು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ತಿಂಗಳ ಮುಂಚೆ ಗೃಹಿಣಿಯರಿಗೋಸ್ಕರನೇ ಗಾಯನ ಕಾರ್ಯಕ್ರಮ, ಅದು ಜನಪದ ಹಾಡುಗಳು, ವಿವಿಧ ಶೈಲಿಯ ಹಾಡುಗಳನ್ನ ಏರ್ಪಡಿಸಿದ್ವಿ. ಈ ಸಭಾಂಗಣ ತಿಕ್ಕಿರೋದು ಕರ್ನಾಟಕದಾದ್ಯಂತ ಎಲ್ಲರೂ ಬಂದಿದ್ರು, ಅವರೆಲ್ಲರೂ ಭಾಗವಹಿಸಿದ್ರು. ಇದು ನಮಗೆ ಬಹಳ ಖುಷಿ ಕೊಡುವಂಥ ವಿಷಯ. ಈ ಖುಷಿಯೊಂದಿಗೆ ಈಗ ಇವತ್ತಿನ ರಂಗಭೂಮಿ ದಿನಾಚರಣೆಯ ಉದ್ಘಾಟನೆಯನ್ನು ನೆರವೇರಿಸುವಂಥ ಸಮಯ. ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ ಡಾಕ್ಟರ್ ದಾಮೋದರ್ ಶೆಟ್ಟಿ ಅವರನ್ನ ಮತ್ತು ಇತರ ಗಣ್ಯರನ್ನ. ಸರಿ, ಈಗ ರಂಗದೀಪ ಬೆಳಗುವುದರ ಮೂಲಕ ನಮ್ಮ ಸಮಾರಂಭದ ಉದ್ಘಾಟನೆ. ನಮ್ಮೆಲ್ಲರ ನೆಚ್ಚಿನ ನಾದ ಅವರು ಶ್ರೀ HS ರಾಮಕೃಷ್ಣ ಅವರು, ಶ್ರೀ
ರಾಜೇಂದ್ರ ಬಿ ಶೆಟ್ಟಿ ಅವರು ಮತ್ತು ಶ್ರೀಮತಿ ರತ್ನ ಸಕಲೇಶ್ಪುರ ಅವರು, ಹಾಗೆಯೇ ಪರಂಪರಾದ ಅಧ್ಯಕ್ಷರು ಶ್ರೀ ಟಿ ಪಿ ರಾಮಣ್ಣ ಅವರು, ಇವರೆಲ್ಲರಿಂದ ಈಗ ದೀಪ ಬೆಳಗುವ ಮೂಲಕ ಉದ್ಘಾಟನೆ ನೆರವೇರಿಸ್ತಾ ಇದೆ. ನಾವೆಲ್ಲರೂ ಸಂಭ್ರಮದಲ್ಲಿ ಭಾಗಿಯಾಗೋಣ ಚಪ್ಪಾಳೆ ಮೂಲಕ. ಸಾವಿರದ 1961ರಿಂದ ವಿಶ್ವ ರಂಗಭೂಮಿ ದಿನಾಚರಣೆನ ಪ್ರಪಂಚದಾದ್ಯಂತ ಆಚರಿಸ್ಕೊಂತ ಬರ್ತಾ ಇದ್ದೇವೆ. ಇದರ ಒಂದು ವಿಶೇಷತೆ ಏನಿರುತ್ತೆ ಅಂದರೆ, ಯಾವ್ದಾದ್ರು ಒಂದು ದೇಶದ ಒಬ್ಬ ಪ್ರಸಿದ್ಧ ಕಲಾವಿದರು ಇದಕ್ಕೆ ಒಂದು ಸಂದೇಶವನ್ನು ನೀಡ್ತಾರೆ, ತಮ್ಮದೇ ಆದ ಮಾತುಗಳ ಸಂದೇಶ ನೀಡ್ತಾರೆ. ಈ ವರ್ಷ ಆ ಸಂದೇಶ ನೀಡಿರೋರು ಯಾರು, ಅದರ ವಿಶೇಷತೆ ಏನು ಮತ್ತು ಆ ಸಂದೇಶವನ್ನು ಓದಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಶ್ರೀ ಮಧುಸೂದನ್ ನಾಯಕ್, ನಮ್ಮ ಪರಂಪರಾ ಸಂಸ್ಥೆಯ ಸಂಚಾಲಕರು. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಪ್ರತಿ ವರ್ಷವೂ ಸಹ ವಿಶ್ವ ರಂಗಭೂಮಿ ದಿನಾಚರಣೆಗೆ ಒಂದೊಂದು ದೇಶದಿಂದ ಒಬ್ಬೊಬ್ಬರು ಸಂದೇಶವನ್ನು ಕೊಡ್ತಾ ಇರ್ತಾರೆ. ಹಾಗೆ ನಮ್ಮ ಭಾರತದಲ್ಲಿಯೂ ಸಹ ಒಬ್ಬರಿಗೆ ಸಂದೇಶ ಕೊಡೋದಕ್ಕೆ ಅವಕಾಶ ಸಿಕ್ಕಿದ್ದು ಇದುವರೆಗೂ ಅದು ಗಿರೀಶ್ ಕಾರ್ನಾಡ್ ಅವ್ರಿಗೆ ಮಾತ್ರ. ಈ ವರ್ಷದ ವಿಶ್ವ ರಂಗಭೂಮಿ ದಿನದ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥವರು ವಿಲಿಯಂ ಡೆಪೋ ಅಂತಕ್ಕಂಥವರು, ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಸಿದ್ಧ ಚಲನಚಿತ್ರ ನಟರು ಹಾಗೂ ರಂಗನಟರು. ಅವರ ಸಂದೇಶವನ್ನು ಈಗ ನಿಮ್ಮ ಮುಂದೆ ನಾನು ಓದ್ತಾ ಇದ್ದೇನೆ. ನಾನು ಮೂಲತಃ ಒಬ್ಬ ನಟ, ಮುಖ್ಯವಾಗಿ ಸಿನಿಮಾ ನಟನಾಗಿ ಈ ಪ್ರಪಂಚಕ್ಕೆ ಪರಿಚಿತನಾಗಿದ್ದರು. ನನ್ನ ಬೇರುಗಳು ರಂಗಭೂಮಿಯಲ್ಲಿವೆ. 1977ರಿಂದ 2003ರವರೆಗೆ ನಾನು ದ ವೂಸ್ಟರ್ ಗ್ರೂಪ್ ಎಂಬ ರಂಗಭೂಮಿ ತಂಡದ ಸದಸ್ಯನಾಗಿದ್ದು, ನ್ಯೂಯಾರ್ಕ್ ನಗರದಲ್ಲಿನ ದಿ ಪರ್ಫಾರ್ಮಿಂಗ್ ಗ್ಯಾರೇಜ್ನಲ್ಲಿ ಹಲವು ಕೃತಿಗಳನ್ನು ತಂಡವಾಗಿ ರಚಿಸಿ ಪ್ರದರ್ಶಿಸಿದ್ದೆವು ಮತ್ತು ಈ ತಂಡದ ಜೊತೆ ಜಗತ್ತಿನಾದ್ಯಂತ ಪ್ರವಾಸ ಮಾಡಿದ್ದೆವು. ನಾನು ರಿಚರ್ಡ್ ಫಾರ್ಮನ್, ರಾಬರ್ಟ್ ವಿಲ್ಸನ್ ಮತ್ತು ರೋಮಿಯೋ ಕ್ಯಾಸ್ಟೆಲಸ್ ಅವರೊಂದಿಗೆ ಸಹ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ನಾನು ವಿನೆಸ್ ಥಿಯೇಟರ್ ಬ್ಯಾಲೆರಿನ ಕಲಾ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನದಾದ ಈ ತೊಡಗಿಸಿಕೊಳ್ಳುವಿಕೆ ಜಗತ್ತಿನ ವರ್ತಮಾನದ ಆಗುಹೋಗುಗಳು ಮತ್ತು ರಂಗಭೂಮಿಗೆ ಮರಳುವ ನನ್ನ ಆಸೆ, ಇವೆಲ್ಲವೂ ನನ್ನಲ್ಲಿ ರಂಗಭೂಮಿಯ ಬಗೆಗಿನ ವಿಶಿಷ್ಟ ಸಕಾರಾತ್ಮಕ ಶಕ್ತಿ ಮತ್ತು ಅದರ ಮಹತ್ವದ ಕುರಿತಾದ ನನ್ನ ನಂಬಿಕೆಯನ್ನು ಗಟ್ಟಿಗೊಳಿಸಿದೆ. ದ ವೂಸ್ಟರ್ ಗ್ರೂಪ್ನಲ್ಲಿ ನನ್ನ ವಿನಮ್ರವಾದ ಪ್ರಾರಂಭಿಕ ದಿನಗಳಲ್ಲಿ ನಮ್ಮ ಪ್ರದರ್ಶನಗಳಿಗೆ ಕೆಲವು ಸಲ ತುಂಬ ಕಡಿಮೆ ಪ್ರೇಕ್ಷಕರು ಬರುತ್ತಿದ್ದರು. ಕಲಾವಿದರಿಗಿಂತಲೂ ಪ್ರೇಕ್ಷಕರು ಕಡಿಮೆ ಇದ್ದರೆ ಪ್ರದರ್ಶನ ರದ್ದುಪಡಿಸಬಹುದು ಎಂಬ ಅವಕಾಶವಿತ್ತು. ಆದರೆ ನಾವು ಎಂದಿಗೂ ಹಾಗೆ ಮಾಡಲಿಲ್ಲ. ನಮ್ಮ ನಾಟಕ ತಂಡದ ಸದಸ್ಯರಲ್ಲಿ ಹಲವರು ಯಾವುದೇ ರೀತಿಯ ವೃತ್ತಿಪರ ನಾಟಕ ತರಬೇತಿ ಪಡೆಯದ ರಂಗಭೂಮಿ ಕಲಾವಿದರಿದ್ದರು. ಅವರೆಲ್ಲ ವಿಭಿನ್ನ ಕ್ಷೇತ್ರಗಳಿಗೆ ಸೇರಿದ ರಂಗಭೂಮಿ ಪ್ರೀತಿಯ ಸಮಾನ ಮನಸ್ಕರಾಗಿಸಿದರು. ಶೋ ಮಸ್ಟ್ ಗೋ ಆನ್ ಎಂಬುದು ನಮ್ಮ ಮಂತ್ರವಾಗಿರಲಿಲ್ಲವಾದರೂ ಪ್ರೇಕ್ಷಕರೊಂದಿಗೆ ನಮ್ಮ ಮುಖಾಮುಖಿ ಮುಂದೆ ಬರೆಯಬೇಕೆಂಬುದು ನಮ್ಮ ಆಶಯವಾಗಿತ್ತು. ನಾವು ಹಗಲಿನ ವೇಳೆಯಲ್ಲಿ ನಾಟಕ ಅಭ್ಯಾಸ ಮಾಡಿ ಸಂಜೆಗೆ ಅದನ್ನೇ ಇನ್ನೂ ಅಭ್ಯಾಸದಲ್ಲಿರುವ ಕೃತಿ ಎಂದು ಪ್ರದರ್ಶಿಸುತ್ತಿದ್ದೆವು. ಕೆಲವು ಸಲ ಒಂದು ಪ್ರದರ್ಶನಕ್ಕಾಗಿ ವರ್ಷಗಳ ಕಾಲ ಕೆಲಸ ಮಾಡುತ್ತಿದ್ದೆವು ಮತ್ತು ಜೀವನೋಪಾಯಕ್ಕಾಗಿ ಹಳೆಯ ನಾಟಕಗಳನ್ನು ಪ್ರದರ್ಶಿಸುತ್ತಾ ಪ್ರವಾಸ ಮಾಡುತ್ತಿದ್ದೆವು. ಒಮ್ಮೊಮ್ಮೆ ವರ್ಷಗಳ ಕಾಲ ಒಂದೇ ಕೃತಿಯಲ್ಲಿ ತೊಡಗಿರುವುದು ನಮಗೆ ನೀರಸ ಭಾವನೆ ಮೂಡಿಸುತ್ತಿತ್ತು. ಆದರೆ ಈ ಅಭ್ಯಾಸ ಕೃತಿಯ ಪ್ರದರ್ಶನಗಳು ಸದಾ ಉತ್ಸಾಹ ನೀಡುತ್ತಿದ್ದವು. ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಎನ್ನುವುದು ಪರಿಗಣಿಸಬೇಕಾದ ವಿಚಾರವಲ್ಲ. ಪ್ರೇಕ್ಷಕರು ಸಾಕ್ಷಿಗಳಾಗಿ ಹಾಜರಾಗುವುದೇ ರಂಗಭೂಮಿಗೆ ನಿಜವಾದ ಅರ್ಥ ಮತ್ತು ಜೀವಂತಿಕೆ ನೀಡುವ ವಿಚಾರ ಎಂಬ ಸತ್ಯ ದರ್ಶನ ನನಗಾದದ್ದು ಇದೇ ಸಂದರ್ಭದಲ್ಲಿ. ಗೆಲ್ಲಲು ನೀವು ತೊಡಗಿಸಿಕೊಳ್ಳಬೇಕು ಎಂಬುದಾಗಿ ಜೂಜಿನ ಕೇಂದ್ರದ ಫಲಕದಲ್ಲಿ ಬರೆದಿರುವಂತೆ ಒಂದು ಸೃಜನಶೀಲ ಕೃತಿಯ ಸೃಷ್ಟಿಯ ಸಂದರ್ಭದಲ್ಲಿ ಹಂಚಿಕೊಳ್ಳುವ ಸೃಜನಾತ್ಮಕ ಅನುಭವ, ಪ್ರತಿ ಬಾರಿಯೂ ವಿಭಿನ್ನವಾಗಿ ದೊರಕುವ ಅನುಭವಗಳು ರಂಗಭೂಮಿಯ ನಿಜವಾದ ಶಕ್ತಿ. ಸಾಮಾಜಿಕವಾಗಿ, ರಾಜಕೀಯವಾಗಿ ನಮ್ಮನ್ನು ಮತ್ತು ನಮ್ಮ ಜಗತ್ತನ್ನು ಅರಿತುಕೊಳ್ಳಲು ರಂಗಭೂಮಿಯು ಹಿಂದೆಂದಿಗಿಂತಲೂ ಮಹತ್ವಪೂರ್ಣವಾದ ಮಾಧ್ಯಮವಾಗಿದೆ. ಇದು ಹೇಗೆಂದರೆ ಕೊಠಡಿಯಲ್ಲಿ ಇರುವ ಆನೆಯ ಹಾಗೆ. ಅಂದರೆ ಹೊಸ ತಂತ್ರಜ್ಞಾನಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಪರಸ್ಪರ ಸಂಪರ್ಕದ ಭರವಸೆಯನ್ನು ನೀಡುತ್ತವೆ. ಜೊತೆಯಲ್ಲಿ ಜನರನ್ನು ಒಬ್ಬರಿಗೊಬ್ಬರು ದೂರ ಮಾಡುತ್ತಿರುವಂತೆಯೂ ಕಾಣುತ್ತದೆ. ನಾನು ಪ್ರತಿದಿನ ಕಂಪ್ಯೂಟರ್ ಬಳಸುತ್ತೇನೆ.
ಸಾಮಾಜಿಕ ಜಾಲತಾಣಗಳಿದ್ದಾಗಲೂ ನನ್ನ ಬಗ್ಗೆ ಗೂಗಲ್ನಲ್ಲಿ ಹುಡುಕುತ್ತಿದ್ದೇನೆ. ಮಾಹಿತಿಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಬಹಳ ಮಾಡಿದ್ದೇನೆ. ಆದರೆ ಇಂತಹ ಅತಿರೇಕಗಳು ಉಂಟು ಮಾಡುತ್ತಿರುವ ಅಪಾಯಗಳ ಕುರಿತು ಜಾಣಕೋಡುತನವನ್ನು ಪ್ರದರ್ಶಿಸುವುದು ಸರಿಯಲ್ಲ. ಈ ಆಧುನಿಕ ಸಾಧನಗಳ ಮೂಲಕ ಬದಲಾಗುತ್ತಿರುವ ಮಾನವ ಸಂಬಂಧಗಳ ಅಪಾಯದ ಅರಿವು ನಮ್ಮಲ್ಲಿರಬೇಕು. ತಂತ್ರಜ್ಞಾನವು ಇಂದು ಬಹುವಾಗಿ ನಮ್ಮ ಸೇವೆಗೆ ಒದಗುತ್ತದೆ. ಆದರೆ ಈ ಸಂಪರ್ಕದ ಮತ್ತೊಂದು ತುದಿಯಲ್ಲಿ ಯಾರು ಇದ್ದಾರೆ ಎಂಬ ಒಂದು ಅಸ್ಪಷ್ಟ ಸತ್ಯವು ವಾಸ್ತವದ ಸಂಕಟವನ್ನು ಕೊಡಬಹುದು. ಆದರೆ ರಂಗಭೂಮಿ ಎಂಬ ಜೀವಂತಿಕೆಯ ಅವಕಾಶ ಉಂಟು ಮಾಡುವ ಸಂವೇದನಾ ಭಾವವನ್ನು ಅದು ಎಂದಿಗೂ ಕಟ್ಟಿಕೊಡಲಾರದು. ರಂಗಭೂಮಿಯು ನಮ್ಮಲ್ಲಿ ಅವಧಾನದ ಗುಣ, ನಿರಂತರ ತೊಡಗಿಸಿಕೊಳ್ಳುವಿಕೆಯ ಗುಣವನ್ನು ಬೆಳೆಸುತ್ತದೆ. ಒಬ್ಬ ನಟನಾಗಿ ಮತ್ತು ರಂಗ ಸೃಷ್ಟಿಕರ್ತನಾಗಿ ನನ್ನ ರಂಗಭೂಮಿಯ ಶಕ್ತಿಯ ಮೇಲೆ ನನಗೆ ಅತೀವ ನಂಬಿಕೆ ಇದೆ. ಯಾಂತ್ರಿಕವಾದ ಪರಸ್ಪರ ಅಪರಂಬಿಕೆಯ ಮತ್ತು ಹಿಂಸೆಯ ದಿಕ್ಕಿಗೆ ಜಗತ್ತು ಸಾಗುತ್ತಿರುವಾಗ ರಂಗಭೂಮಿಯನ್ನು ಕೇವಲ ವ್ಯಾಪಾರಿ ಮನರಂಜನೆ ಅಥವಾ ಸನಾತನ ಪರಂಪರೆಗಳ ಒಣ ಸಂರಕ್ಷಣೆಗೆ ಸೀಮಿತಗೊಳಿಸದೆ ಜನರು, ಸಮುದಾಯಗಳು ಮತ್ತು ಸಂಸ್ಕೃತಿಗಳನ್ನು ಸಂಪರ್ಕಿಸುವ ಶಕ್ತಿಯನ್ನಾಗಿ ಬೆಳೆಸುವುದು ನಮ್ಮ ಮುಂದಿರುವ ಸವಾಲು. ನಮ್ಮ ಕನಸುಗಳೇನು ಎಂಬುದನ್ನು ತೆರೆದಿಡಲು ನಿಜವಾದ ರಂಗಭೂಮಿ ಪ್ರೇರೇಪಿಸುತ್ತದೆ. ನಾವು ಸಮಾಜ ಜೀವಿಗಳು, ಜಗತ್ತಿನೊಂದಿಗೆ ತೊಡಗಿಸಿಕೊಳ್ಳಲು ಜೀವಶಾಸ್ತ್ರೀಯವಾಗಿ ರೂಪುಗೊಂಡವರು. ನಮ್ಮ ಪ್ರತಿಯೊಂದು ಇಂದ್ರಿಯವೂ ವಿವಿಧ ಅನುಭವಗಳನ್ನು ಪಡೆದುಕೊಳ್ಳಲು ಹೊಂದಿರುವ ಅವಕಾಶ ಮತ್ತು ಈ ಮೂಲಕ ನಾವು ಈ ಪ್ರಪಂಚದ ಅತಿದೊಡ್ಡ ಜಿಜ್ಞಾಸೆಯಾದ ನಾನು ಯಾರು ಎಂಬುದಕ್ಕೆ ಉತ್ತರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಕಥನ, ಸೌಂದರ್ಯಶಾಸ್ತ್ರ, ಭಾಷೆ, ಚಲನ, ದೃಶ್ಯ ವಿನ್ಯಾಸಗಳ ಸಮಗ್ರ ಕಲಾರೂಪವಾದ ಈ ರಂಗಭೂಮಿ ನಮಗೆ ಹಿಂದೆ ಹೇಗಿತ್ತು, ಈಗ ಏನಿದೆ ಮತ್ತು ನಮ್ಮ ಜಗತ್ತು ಹೇಗಿರಲು ಸಾಧ್ಯವಿದೆ ಎಂಬುದನ್ನು ತೋರಿಸುವ ಒಂದು ಅನನ್ಯವಾದ ಚೇತೋಹಾರಿ ಅವಕಾಶ. ವಿಲಿಯಂ ಡೆಪೋ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಸಿದ್ಧ ಚಲನಚಿತ್ರ ರಂಗನಟರು ಹಾಗೂ ಚಿತ್ರನಟರು. ಕನ್ನಡ ಅನುವಾದ ಪ್ರಶಾಂತ್ ಅನಂತಾಳಿ. ಧನ್ಯವಾದಗಳು. ಇದು ಈ ವರ್ಷದ ವಿಶ್ವ ರಂಗಭೂಮಿ ದಿನಾಚರಣೆಯ ಒಂದು ಸಂದೇಶ ಆಗಿತ್ತು. ಅದನ್ನು ಸೊಗಸಾಗಿ ನಿಮಗೆ ತಲುಪಿಸಿದ್ರು ಮಧುಸೂದನ್ ನಾಯಕ್ ಅವರು. ಒಟ್ಟಾರೆಯಾಗಿ ರಂಗಭೂಮಿ ಅಂದರೆ ಒಂದು ಟೀಮ್ ಸ್ಪಿರಿಟ್ ಅಥವಾ ಟೀಮ್ ವರ್ಕ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ನೀವು ಗಮನಿಸ್ಬೋದು, ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನೀಡುತ್ತೆ. ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳುವಂತಹ ಪ್ರತಿಯೊಬ್ಬರು ಕೂಡ ಯಾವುದೇ ಕೀಳರಿಮೆ ಇರೋಲ್ಲ. ಏನೇ ಕೆಲಸ ಆದರೂ ಕೂಡ ಇದು ನನ್ನ ಕೆಲಸ ಅನ್ನುವಂತಹ ಭಾವನೆಯಲ್ಲಿ ಮಾಡ್ತಾರೆ. ಇದು ರಂಗಭೂಮಿಗೆ ಇರುವಂತಹ ಶಕ್ತಿ. ಇಂತಹ ಅದ್ಭುತವಾದ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರ ಆಗಿರುವಂತಹ ಇಬ್ಬರು ರಂಗಕರ್ಮಿಗಳಿಗೆ ಈಗ ಪರಂಪರಾ ರಂಗ ಪುರಸ್ಕಾರವನ್ನು ನೀಡಿ ಸತ್ಕರಿಸ್ತಾ ಇದ್ದೇವೆ. ದಯಮಾಡಿ ಅದನ್ನ ನೆರವೇರಿಸಿಕೊಡ್ಬೇಕು ಮತ್ತು ಈ ಇಬ್ಬರು ಸಾಧಕರನ್ನ ಸ್ವೀಕರಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಮೊದಲಿಗೆ ಶ್ರೀ ಎಚ್.ಎಸ್. ರಾಮಕೃಷ್ಣ ಅವರು, ಪ್ರಖ್ಯಾತ ಆಕಾಶವಾಣಿ ಹಾಗೂ ರಂಗಭೂಮಿ ಕಲಾವಿದರು. ಅವರ ಪರಿಚಯವನ್ನು ನಾನು ನಿಮಗೆ ಶ್ರೀ ಎಚ್.ಎಸ್. ಶ್ರೀರಾಮಕೃಷ್ಣ ಅವರು ಕುಮರನ್ ಚಿಲ್ಡ್ರನ್ ಹೋಮ್, ವಿಜಯ ಪ್ರೌಢಶಾಲೆ, ವಿಜಯ ಕಾಂಪೋಸಿಟ್ ಕಾಲೇಜಿನಲ್ಲಿ 42 ವರ್ಷಗಳು ಅವರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಬಿ ಹೈ ಗ್ರೇಡ್ ಕಲಾವಿದರು. ಇವರು ರಂಗಭೂಮಿಯ ಪ್ರಖ್ಯಾತ ಜನಪ್ರಿಯ ಕಲಾವಿದರು. ಜಗತ್ಪ್ರಸಿದ್ಧ ಯೋಗಾಚಾರ್ಯ ಪದ್ಮವಿಭೂಷಣ ಡಾಕ್ಟರ್ PKS ಅಯ್ಯಂಗಾರ್ ಅವರ ಬಳಿ ಯೋಗಾಭ್ಯಾಸದ ಶಿಷ್ಯವೃತ್ತಿಯನ್ನು ಅವರು ಪಡೆದಿದ್ದಾರೆ. ಬೆಂಗಳೂರಿನ ಮತ್ತು ಮಂಗಳೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಅವರು ಯೋಗಾಭ್ಯಾಸದ ಬೋಧಕರಾಗಿ ಹಾಗೆಯೇ ನಾಟಕ ಕಲೆಯನ್ನು ಕಲಿಸುವುದರಲ್ಲಿ ಬೋಧಕರಾಗಿದ್ದಾರೆ. ದೂರದರ್ಶನ ಚಂದನದಲ್ಲಿ ಕೂಡ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ನೀಡಿದ್ದಾರೆ. T.P. ಕೈಲಾಸಂ ಅವರ ಏಕಲವ್ಯ, G.P. ರಾಜರತ್ನಮ್ಮನವರ ಗಂಡುಗೊಡಲಿಯವರ ತುಂಬ ಇಷ್ಟವಾದ ನಾಟಕಗಳು. ಹಾಗೆಯೇ ಅವರ ವಿದ್ಯಾರ್ಥಿಗಳಿಂದ ಅವರು T.P. ಕೈಲಾಸಂ ಅವರ ಬಹುತೇಕ ನಾಟಕಗಳನ್ನ ರಂಗಕ್ಕೆ ತಂದಿದ್ದಾರೆ. ಇದು ಅವರ ಬಹಳಷ್ಟು ಕೆಲಸಗಳಲ್ಲಿ ಕೆಲವನ್ನು ಮಾತ್ರ ಹೇಳಿದ್ದೇವೆ. ಒಟ್ಟಾರೆಯಾಗಿ ಶ್ರೀ ಎಚ್.ಎಸ್. ಶ್ರೀರಾಮಕೃಷ್ಣ ಅವರು ವಿದ್ಯೆಯನ್ನ ಹೇಳಿಕೊಟ್ಟ, ಯೋಗಾಭ್ಯಾಸವನ್ನು ಹೇಳಿಕೊಟ್ಟ, ರಂಗಕಲೆಯನ್ನು ಹೇಳಿಕೊಟ್ಟಂತಹ ಗುರುಗಳು. ಈಗ ನಮ್ಮ ಪರಂಪರಾ ಪುರಸ್ಕಾರಕ್ಕೆ ಭಾಜನರಾಗ್ತಾ ಇದ್ದಾರೆ ಶ್ರೀಮತಿ ರತ್ನ ಸಕಲೇಶ್ಪುರ. ಶ್ರೀಮತಿ ರತ್ನ ಸಕಲೇಶ್ಪುರ ಅವರು ಮಕ್ಕಳ ರಂಗ ನಿರ್ದೇಶಕರು, ರಂಗನಾಯಕಿ, ನಟಿ, ಸಂಗೀತಜ್ಞೆ.
ಅವರು ಕಲಿತಿರುವಂತಹ ವಿದ್ಯೆ ಕೂಡ ಅದೇನೆ, ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ ನೀನಾಸ್. ಅವರ ರಂಗ ಗುರುಗಳ ಆ ಹೆಸರನ್ನು ಕೇಳಿದ್ರೆ ರೋಮಾಂಚನಕಾರಿಯಾಗಿದೆ. ಬಿ.ವಿ. ಕಾರಂತ್ ಅವರು, ಚಿದಂಬರರಾವ್ ಜಂಬೆ, ವೆಂಕಟರಮಣ ಐತಾಳ್, ರಘುನಂದನ್, ಸುರೇಶ್ ನಾಂಗಡಿ ಅಭಿನಯಿಸಿದ ಪ್ರಮುಖ ನಾಟಕಗಳು ಅಕ್ಕತಂಗಿಯರು, ಜೊತೆಗಿರುವನೆ ಚಂದಿರ, ಅಹಲ್ಯೆ, ಸಂಧ್ಯಾ ಪಾಳ್ಯ, ತಲೆದಂಡ, ಮಹಾತ್ಮ, ಕಾಕನಕೋಟೆ ಇತ್ಯಾದಿ. ಸಂಘ ಸಂಸ್ಥೆಗಳ ಒಡನಾಟ, ನೀನಾಸಂ, ರಂಗಾಯಣ, ಧಾರವಾಡ, ಗೊಂಬೆ ಮನಿ ಇತ್ಯಾದಿ. ನೀನಾಸಂ ಶಿಕ್ಷಣ ನಂತರ 4 ವರ್ಷಗಳವರು ರಂಗ ತಿರುಗಾಟ ಪ್ರಮುಖ ಪಾತ್ರವನ್ನ ಅಭಿನಯಿಸ್ತಾರೆ. ಬೀದಿ ನಾಟಕಗಳ ಮೂಲಕ ಜಾಗೃತಿಯನ್ನು ತಂದಿದ್ದಾರೆ. ಬಾಲ ಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ, ಏಡ್ಸ್ ವಿರುದ್ಧ ಅವೇರ್ನೆಸ್. ಹಾಗೆಯೇ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಅವರು ಹಾಡುಗಾರರಾಗಿ ಅನುಭವ. ಶಾಲಾ ಕಾಲೇಜು ಮಕ್ಕಳಿಗೆ ರಂಗ ತರಬೇತಿ, ನಾಟಕಗಳ ಪ್ರದರ್ಶನ, ಜನಪದ ಗೀತೆಗಳ ಸಂಯೋಜಕಿ, ರಂಗ ಸಂಗೀತ ನಿರ್ದೇಶಕಿ, ಚಲನಚಿತ್ರದಲ್ಲೂ ಕೂಡ ಅಭಿನಯಿಸಿದರು ಅವರು. ಬರದ ನೆರಳು, ಫಕೀರ, ಸರ್ಸಮ್ಮನ ಸಮಾಧಿ, ಗುರು ಶಿಷ್ಯರು, ಕಾಟೇರ, ಕಿರುತೆರೆಯಲ್ಲೂ ಕೂಡ ಅವರು ಜನಪ್ರಿಯರಾಗಿದ್ದಾರೆ. ವಟಾರ, ಹೀಗೆ ಅವರ ಖ್ಯಾತಿ ದೊಡ್ಡದಿದೆ. ಯಡೂರು ಸಿದ್ದಲಿಂಗೇಶ್ವರ, ಕನ್ನಡ ಸೇವಾ ರತ್ನ, ಹಾಸನ ಸಾಹಿತ್ಯ ಪರಿಷತ್ ಸನ್ಮಾನ ಪತ್ರ, ಜಾನಪದ ಅಕಾಡೆಮಿ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಳು ಅವರಿಗೆ ತಲುಪಿದೆ. ಒಟ್ಟಾರೆಯಾಗಿ ಇಬ್ಬರು ರಂಗ ದಿಗ್ಗಜರಿಗೆ ನಮ್ಮ ರಂಗ ಪುರಸ್ಕಾರ ನೀಡಿ ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ ಮತ್ತು ಸಂಭ್ರಮಿಸ್ತಾ ಇದ್ದೇವೆ. ಈ ವರ್ಷದ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಶ್ರೀಮತಿ ರತ್ನ ಸಕಲೇಶ್ಪುರ ಅವರಿಗೆ ನೀಡಿ ಸರ್ಕಾರ ಗೌರವಿಸಿದೆ. ನಿಜಕ್ಕೂ ಇದು ನಮಗೆ ಹೆಮ್ಮೆಯ ವಿಷಯ. ಮೇಡಮ್ ವಿಶೇಷತೆ ಏನಂದ್ರೆ, ವಂಚಿತ, ನಿರ್ಗತಿಕ ಅಥವಾ ಶೋಷಿತ ಮಕ್ಕಳಿಗೆ ಬನ್ನಿ ನನ್ನ ಜೊತೆ ಅಂತ ಹೇಳಿ ನಾಟಕವನ್ನ ಹೇಳ್ಕೊಡೋದು, ಸಂಗೀತವನ್ನ ಹೇಳ್ಕೊಡೋದು, ನೃತ್ಯವನ್ನ ಕಲಿಸೋದು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಬಹಳ ಪುಣ್ಯದ ಕೆಲಸ. ಈ ಇಬ್ಬರು ಸಾಧಕರು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲಿ, ಬೇರೆಯವ್ರ ಸ್ಫೂರ್ತಿಯಾಗಿ ನಾವು ಹಾರೈಸೋಣ. ಈಗ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ನಾವು ಮನವಿ ಮಾಡ್ಕೊಳ್ತೇನೆ. ಶ್ರೀ ರಾಜೇಂದ್ರ ಬಿ ಶೆಟ್ಟಿ ಅವರು, ಖ್ಯಾತ ಕಥೆಗಾರರು. ಸರ್, ದಯಮಾಡಿ ನಮ್ಮ ರಂಗ ಪುರಸ್ಕಾರದಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ರಂಗ ಸಾಧಕರಲ್ಲಿ ಮತ್ತು ಈ ಹಿರಿಯರಲ್ಲಿ 75 ವರ್ಷ 70 ವರ್ಷ ಈ ವಯೋಮಾನದವರು, ಆದರೆ ನನಗೆ ಆಶ್ಚರ್ಯ ಹುಟ್ಟಿಸೋದು, ಇಷ್ಟೊಂದು ಕೆಲಸ ಇವ್ರಿಗೆ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಹಾಗೆ ಇವ್ರಿಗೊಂದು ದಿನಕ್ಕೆ 24 ಗಂಟೆನೇ ಇದೆಯಾ ಅಥವಾ ಹೆಚ್ಚಿಗೆ ಇದೆಯಾ ಅಂತ ಅನಿಸುತ್ತೆ. ಅಷ್ಟು ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂತಹ ಈ ದಿಗ್ಗಜರು. ಕನ್ನಡದ ನೆಚ್ಚಿನ ಕಥೆಗಾರರಲ್ಲಿ ಒಬ್ರು ಶ್ರೀ ರಾಜೇಂದ್ರ ಬಿ ಶೆಟ್ಟಿ ಅವರು. ಅವರಿಗೆ ನಮ್ಮ ಪರಂಪರಾ ಗೌರವ. ಮೊದಲು ಅವರು ಭಾಗಿಯಾಗಿದ್ದು ನಮಗೆ ಸಲಹೆ ಸೂಚನೆಗಳು ಮತ್ತು ಮಾರ್ಗದರ್ಶನ ನೀಡುವಂತಹ ಹಿರಿಯರು ರಾಜೇಂದ್ರ ಬಿ ಶೆಟ್ಟಿ ಅವರು. ತಮ್ಮ ಹಲವಾರು ಕಥೆಗಳನ್ನ ಯುವಕರಿಗೆ ಮಾರ್ಗದರ್ಶನವಾಗಿ ನೀಡ್ತಾ ಬಂದಿದ್ದಾರೆ. ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಪರಂಪರಾ ರಂಗ ಪುರಸ್ಕಾರ ಸ್ವೀಕರಿಸಿದ ಶ್ರೀ ಎಚ್.ಎಸ್. ಶ್ರೀರಾಮಕೃಷ್ಣ ಅವರು, ಅವರಿಂದ ಒಂದೆರಡು ನುಡಿಗಳು, ಸ್ಫೂರ್ತಿಯುತ ಮಾತುಗಳು, ಒಂದು ಸಂಭಾಷಣೆ. ಎಲ್ಲರಿಗೂ ನಮಸ್ಕಾರ. ನಾಟಕ ಬರೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರಾಂತಿಹರು ಚಿತ್ರ ವಿಚಿತ್ರ ಪಾತ್ರಗಳಲ್ಲಿ, ಆಟಕ್ಕೆ ಕಥೆ ಇಲ್ಲ, ಕೊನೆಯಿಲ್ಲ, ಮೊದಲಿಲ್ಲ, ನೋಟಕರೆ ಮಾಡಕರು ಮಂಕುತಿಮ್ಮ ಅಂತ ಈ ವಿಶ್ವರಂಗಭೂಮಿ ದಿನಾಚರಣೆಯ ಅಂಗವಾಗಿ ನಾನು ಕನ್ನಡದ ಋಷಿ ಡಿ.ವಿ. ಗುಂಡಪ್ಪನವ್ರನ್ನ ನೆನೆಸ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅವರ ಮಾತುಗಳನ್ನ, ಈ ರಂಗ